ಅಖಾಡ ಬಿಗ್ ಫೈಟ್ ಡಿಬೇಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ದೆಹಲಿಯಲ್ಲಿ ಆದಂತಹ ಭೀಕರವಾದಂತಹ ಸ್ಫೋಟದಿಂದ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ನಾವು ಪಹಲ್ಗಾಮ್ ಅಟ್ಯಾಕ್ ನೋಡಿದ್ವಿ. ಅದಾದ ಮೇಲೆ ಯಾವುದೇ ಘಟನೆಗಳು ಮತ್ತೆ ಅಲ್ಲಿ ಮರುಕಳಿಸಿರಲಿಲ್ಲ. ಆಪರೇಷನ್ ಸಿಂಧೂರದ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಯಿತಾ? ಒಂದೊಂದೇ ಸ್ಫೋಟಕವಾದಂತಹ ಭಯಾನಕವಾದಂತಹ ಸತ್ಯಗಳು ರಿವೀಲ್ ಆಗ್ತಾ ಇದ್ದಾವೆ. ಈಗಾಗಲೇ NIA ಕೂಡ ಎಲ್ಲ ಕಡೆ ಶೋಧ ನಡೆಸ್ತಾ ಇದೆ, ಶಂಕಿತ ಉಗ್ರರನ್ನು ಬಂಧಿಸ್ತಾ ಇದೆ. ಒಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ವೈದ್ಯರಾಗಿದ್ದಾರೆ. ವಿದ್ಯಾವಂತರನ್ನೇ ಉಗ್ರರು ಬ್ರೈನ್ ವಾಶ್ ಮಾಡಿ ಈ ಟೆರರಿಸಮ್ಗೆ ತಂದು ನೂಗ್ತಾ ಇದ್ದಾರೆ. ಅಂದರೆ ವೈಟ್ ಕಾಲರ್ ಉಗ್ರರು ಅಂತ ನಾವು ಕರಿತೇವೆ, ವೃತ್ತಿಪರರು. ಇದರ ಹಿಂದೆ ಯಾರಿದ್ದಾರೆ ಹಾಗಾದರೆ? ಉಗ್ರ ಸಂಘಟನೆಯ ಕೈವಾಡ ಇರಬಹುದಾ, ಅಥವಾ ಪರೋಕ್ಷವಾಗಿ ಇಲ್ಲಿರುವಂತಹ ಆಂತರಿಕ ಭಯೋತ್ಪಾದಕರು ಇದರಲ್ಲಿ ಕೈ ಜೋಡಿಸಿರಬಹುದಾ? ಯಾಕಂತ ಹೇಳಿದ್ರೆ ದೆಹಲಿ ಅಷ್ಟೇ ಅವ್ರದ್ದು ಟಾರ್ಗೆಟ್ ಆಗಿರಲಿಲ್ಲ. ಉತ್ತರ ಪ್ರದೇಶ, ಅದರಲ್ಲೂ ಅಯೋಧ್ಯೆ ಆಗಿತ್ತು, ವಾರಾಣಸಿ ಆಗಿತ್ತು, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಇವರು ಟಾರ್ಗೆಟ್ ಮಾಡಿ ಉಡಿಸ್ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ರು. ಇದರಲ್ಲಿ ರಾಜಕೀಯ ಕೆಸರಚಾಟ ಕೂಡ ಶುರುವಾಗಿದೆ, ನೋಡ್ತಾ ಇದ್ದೀವಿ ನಾವು. ಯಾಕಂದರೆ ಅವರು ಸರ್ಕಾರದಲ್ಲಿ ಇಷ್ಟು ದಾಳಿಗಳಾಗಿತ್ತು, ಇವರು ಬಂದ ಮೇಲೆ ಏನು ಟೆರರಿಸಮ್ ಏನು ಕಡಿಮೆ ಆಗಿದೆಯಾ? ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಆದರೆ ನಮಗೆ ಒಂದಿರುವಂಥ ಆತಂಕ ಅಂತ ಹೇಳಿದ್ರೆ, ಎಲ್ಲ ವಿದ್ಯಾವಂತರೇ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರಲ್ವ, ಅದು ನಿಜಕ್ಕೂ ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೊಚ್ಚಿಗೆಬ್ಬಿಸುವಂತೆ ಮಾಡ್ತಾ ಇದೆ. ಇವರು ಟಾರ್ಗೆಟ್ ಯಾರು? ಕೇವಲ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದಾರಾ, ಅಥವಾ ಭಾರತೀಯರನ್ನ ಟಾರ್ಗೆಟ್ ಮಾಡಿದಾರಾ? ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಈ ರೀತಿಯಾದಂಥ ದಾಳಿಗಳು ಭಾರತದಲ್ಲಿ ಇತ್ತೀಚೆಗೆ ನಡೀತಾ ಇದ್ದಾವ. ಸಹಜವಾಗಿ ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರಾಗಿರುವಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರಾಗಿರುವಂತಹ ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಝೂಮ್ ಲೈವಲ್ಲಿ ಮಾಜಿ ಕರ್ನಲ್ ವೆಂಕಟೇಶ್ ನಾಯಕ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮಿಂದನೇ ಆರಂಭ ಮಾಡ್ತಾ ಇದ್ದೀನಿ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ದೆಹಲಿಯಲ್ಲಿ ಆದಂತಹ ಭಯಾನಕ ಸ್ಫೋಟದಿಂದ. ಬಟ್ ನನ್ನ ಪ್ರಶ್ನೆ ಇರೋದು, ಈಗ ಅವರ ಟಾರ್ಗೆಟು ಕೆಂಪು ಕೋಟೆ ಆಗಿತ್ತಾ, ಅಥವಾ ಕೆಲವು ವರದಿಗಳು ಆಕಸ್ಮಿಕವಾಗಿ ಕಾರಲ್ಲಿ ಅವರು ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗುವಾಗ ಆದಂಥ ಬ್ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಟಾರ್ಗೆಟೇ ಬೇರೆ ಇತ್ತು, ಆಕಸ್ಮಿಕವಾಗಿ ಆಗಿದೆ ಅನ್ನೋದನ್ನ ತಾವಿಲ್ಲಿ ಒಪ್ಕೊಳ್ತೀರಾ? ತಮ್ಮ ವಿಶ್ಲೇಷಣೆ ಹೇಗಿರಬಹುದು? ಈ ಎಲ್ಲ ಮಾಹಿತಿ ಏನಪ್ಪಾ ಅಂದ್ರೆ, ಆಕ್ಚುಲಿ ಅಲ್ಲಿ ಗ್ರೌಂಡ್ ದಲ್ಲಿ ಬ್ಲಾಸ್ಟ್ ಆದ ನಂತರ ಒಂದು ಏರಿಯಾ ಸೀಲ್ ಮಾಡ್ಕೊಂಡು NIA, ಡೆಲ್ಲಿ ಪೊಲೀಸ್, NSG ಏನಪ್ಪಾ ಅಂದ್ರೆ ಇನಿಷಿಯಲ್ ರಿಪೋರ್ಟ್ಸ್ ಏನು ಸಿಕ್ಕಿರ್ತದ, ಅದರ ಆಧಾರ ಮೇಲೆ ಅವ್ರು ಹೇಳಬೇಕು. ನಾವು ಗೆಸ್ ಮಾಡ್ತಾ ಹೋದ್ರೆ ಕೆಲವೊಂದು ಟೈಮ್ ಏನಾಗ್ತದ, ಗೆಸ್ ರಾಂಗ್ ಆದ್ರೆ ನಾವು ಪಬ್ಲಿಕ್ ಮಿಸ್ಲೀಡ್ ಮಾಡಿದಂಗ ಆಗ್ತದೆ. ಕರೆಕ್ಟ್. ಸೊ ಇದರಲ್ಲಿ ಏನಿದೆ ಅಂದ್ರೆ, ಇದುವರೆಗೆ ಟೆರರಿಸ್ಟ್ ಅಟ್ಯಾಕ್ ಮಾಡೋರು RDX ಹೈ ಪ್ರಮಾಣದಲ್ಲಿ, ಹೈ ಪಾಪ್ಯುಲೇಟೆಡ್ ಏರಿಯಾ, ಮತ್ತೆ ಏನಪ್ಪಾ ಅಂದ್ರೆ ಒಂದು ಫೇಮಸ್ ಬಿಲ್ಡಿಂಗ್ ಮುಂದ, ಲಾಲ್ ಕಿಲಾದ ಮುಂದ ಅಂತದ್ರಲ್ಲಿ ಬ್ಲಾಸ್ಟ್ ಮಾಡ್ಬೇಕಂತ ಬಂದಿದ್ದೆ. ಆದರೆ RDX ಯೂಸ್ ಮಾಡ್ತಿದ್ರು. RDX ಯೂಸ್ ಮಾಡಿದ್ರೆ ಅಲ್ಲಿ ಬ್ಲಾಸ್ಟ್ ಆದಂತ ಜಾಗದಲ್ಲಿ ಒಂದು ತಗ್ ಬೀಳ್ತಿತ್ತು, ಅಂದ್ರೆ ಒಂದು ಕ್ರೇಟರ್ ಟೈಪ್ ಫಾರ್ಮ್ ಆಗ್ತಿತ್ತು. ಇದು ಬೇಸಿಕಲಿ ಇನ್ಫ್ಲೇಮೇಬಲ್. ಇದು ಏನಂತಂದ್ರೆ, ಯಾವ ಮೆಟೀರಿಯಲ್ ಬಾಂಬ್ ದಲ್ಲಿ ಯೂಸ್ ಆಗಿದೆ ಅಂದ್ರೆ ಇನ್ಫ್ಲೇಮೇಬಲ್ ಮೆಟೀರಿಯಲ್ ಆಗಿ, ಫೈರ್ ಜಾಸ್ತಿ ಇದೆ, ಸೌಂಡ್ ಜಾಸ್ತಿ ಇದೆ. ಸೊ ಆ ತರ ಕಾಂಪೋನೆಂಟ್ಸ್ ಯೂಸ್ ಮಾಡಿದಕ್ಕಂತ ಬಾಂಬ್. ಬಟ್ ಅದು ಏನಂತಂದ್ರೆ, ಈಗ ವೆರಿ ಡಿಫಿಕಲ್ಟ್ ಟು ಸೇ ಅದು ಟಾರ್ಗೆಟ್ ಅಲ್ಲಿ ಆಗಿತ್ತು, ಅಥವಾ ಬೇರೆ ಟಾರ್ಗೆಟ್ ಇತ್ತು, ಪ್ರಿಮ್ಯಾಚರ್ಲಿ ಬ್ಲಾಸ್ಟ್ ಆಯ್ತು, ಅಥವಾ ಅದು ಸುಸೈಡ್ ಬಾಂಬರು. ಯಾಕಂದ್ರೆ ಇದುವರೆಗೆ ನಾವು ಮಾಹಿತಿ ಬಂದ ಪ್ರಕಾರ, ಇದು ಫರೀದಾಬಾದ್ ಇಂದ ಬಂದಂತ ಗಾಡಿ, I-20 ಗಾಡಿ. ಆಮೇಲೆ CCTV ಫುಟೇಜ್ ಏನು ಒಂದು ಮುಖ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಅಂದ್ರೆ ಟೋಲ್ ಗೇಟ್ ಅಂತ ಇದ್ರಲ್ಲಿ ಏನಪ್ಪಾ ಅಂದ್ರೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಬಟ್ ಇದುವರೆಗೆ ವೆಹಿಕಲ್ ನಂಬರ್ ಟ್ರೇಸ್ ಆಗಿದೆ, ಬಟ್ ಅವ್ರ ಮುಖ ಕ್ಲಿಯರ್ ಇಲ್ಲ. ಬಟ್ ಸಸ್ಪೆಕ್ಟೆಡ್ ಏನಪ್ಪಾ ಅಂದ್ರೆ ಉಮರ್ ಮೊಹಮ್ಮದ್ ನಬಿ ಅಂತ ಕೊಂದು, ಈಗಿನ ಮಾಹಿತಿ ಪ್ರಕಾರ ಅವ್ರದೇ ಏನಂತಂದ್ರೆ ಈ ಮಸ್ಟ್ ಬಿ ಸುಸೈಡ್ ಬಾಂಬರ್ ಅಂತ ಕೊಂದು. ಕೆಲವೊಂದು ಥೇರೀಸ್ ಏನಿದಪ್ಪ ಅಂದ್ರೆ 3 ಜನ ಇದ್ರು, 3 ಜನದಿಂದ ಇಬ್ರು ಇಳ್ಕೊಂಡ್ಬಿಟ್ರು, ಒಬ್ಬರೇ ಇದ್ರು ಅಂತ ಕೊಂದು. ಸೊ ಇದೆಲ್ಲ ನಾವು ಹೇಳೋದಕ್ಕಿಂತ ಗ್ರೌಂಡ್ ದಲ್ಲಿ ಅಲ್ಲಿ ಗವರ್ಮೆಂಟ್ ಏಜೆನ್ಸೀಸ್ ಅವ್ರು ಡಿಕ್ಲೇರ್ ಮಾಡಬೇಕು. ಆದಷ್ಟು ಬೇಗ ಡಿಕ್ಲೇರ್ ಮಾಡಿದ್ರೆ ಒಳ್ಳೇದಂತ ನಂದು.
ನಿಜ ನಿಜ. ಓಕೆ, ಯದುಕುಮಾರ್ ಅವರೇ, ಈಗ ಈ ದಾಳಿ ಏನಿದೆ, ಬಾಂಬ್ ಬ್ಲಾಸ್ಟ್ಗಳಂತಹ ದಾಳಿಗಳು ಎಲೆಕ್ಷನ್ ಬಂದಾಗಲೇ ಜಾಸ್ತಿ ಆಗುತ್ತೆ ಅಂತ. ಸರ್, ಇದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು, ಇಲ್ಲ ದೇಶದಕ್ಕೊಂದು ಇದು ಅಂತ ಹೇಳ್ಬೋದು. ಇದರಲ್ಲಿ ಈ ತರದ ಮಾತು ಹೇಳಿದಾಗಲೇ ದೊಡ್ಡ ರಾಜಕೀಯದ ಶುರು ಆಗುತ್ತೆ ಸರ್. ಈ ತರ ಪರಿಸ್ಥಿತಿ ಕ್ಷಮಿಸಿ ಸರ್ ಇದು, ಯಾಕಂದ್ರೆ ಇದು ಆರಂಭಿಕ ಪ್ರಶ್ನೆ ಇದಾಗಿರತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಇದನ್ನೇ ರಾಜಕೀಯ ತರ ನೀವು ಹೇಳ್ತಾ ಇರೋಂಥದ್ದು. ಇವತ್ತು ನಾವು ಏನು ಅಮಾಯಕರು ಹತರಾಗಿದ್ದಾರೆ, ಇಲ್ಲ ದಯವಿಟ್ಟು ಸರ್, ಇಲ್ಲ ಅಮಾಯಕರು ಹತರಾಗಿರ್ಬೇಕಾದಾಗ ಅದಕ್ಕೆ ದೇಶ ಅವ್ರ ಜೊತೆಗೆ ನಿಲ್ಬೇಕು. ಮೊದಲು ಶ್ರದ್ಧಾಂಜಲಿ ಅರ್ಪಿಸಾದ್ಮೇಲೆ ನಾನು ಮಾತು ಮುಂದುವರಿಸ್ತೀನಿ ಸರ್. ಅದರಲ್ಲಿ ಈಗ ಈ ತರ ಇರ್ಬೇಕಾದ್ರೆ ದೇಶದ ಜೊತೆಗೆ ನಾವಿರ್ಬೇಕು, ದೇಶದ ಏಜೆನ್ಸೀಸ್ ಜೊತೆಗೆ ನಾವಿರ್ಬೇಕಾಗತ್ತೆ, ದೇಶ ಸರ್ಕಾರದ ಜೊತೆಗೆ ಇರ್ಬೇಕಾಗತ್ತೆ. ಅದು ಬಿಟ್ಬಿಟ್ಟು ಇಲ್ಲಿ ಯಾವ್ದು ರಾಜಕೀಯ ಮಾಡಕ್, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ್ದು ರಾಜಕೀಯದ ಮಾತು ನಾನು ಆಡಕ್ ಬಂದಿಲ್ಲ. ಒಂದು ಚುನಾವಣೆ ಸರ್, ಭಾರತದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 4 ತಿಂಗಳೊಮ್ಮೆ ಚುನಾವಣೆ ನಡೀತಾನೆ ಇರುತ್ತೆ ಸರ್. ಅದರಲ್ಲಿ ಚುನಾವಣೆಗೆ ಯಾಕೆ ನೀವು ಬಾಂಬ್ ಬ್ಲಾಸ್ಟ್ ನ ಇದು ಮಾಡ್ತೀರಾ, ತಾಳೆ ಮಾಡ್ತೀರಾ? ಭಾರತದಲ್ಲಿ ದೊಡ್ಡ ರಾಷ್ಟ್ರ, ಎಷ್ಟು ರಾಜ್ಯಗಳಿವೆ, ಒಂದಲ್ಲ ಒಂದು ಚುನಾವಣೆ. ಇನ್ನು 4 ತಿಂಗಳಾದ್ಮೇಲೆ ಬೆಂಗಾಲ್ ಚುನಾವಣೆ, ತಮಿಳುನಾಡು ಚುನಾವಣೆ ಬರ್ತಾ ಇದೆ, ಇನ್ನೇನು ಆಗಿರೋಂಥದ್ದು. ಇದಕ್ಕೆ ಚುನಾವಣೆಗೆ ತಾಳೆ ಹಾಕ್ಬೇಡಿ ಸರ್. ಇದರಲ್ಲಿ ಉಗ್ರವಾದಿಗಳು ಏನೊಂದು ದಾಳಿ ಮಾಡಿದ್ದಾರೆ, ಅದು ದೊಡ್ಡ ಷಡ್ಯಂತ್ರವನ್ನು ಭಾರತದ ಏಜೆನ್ಸಿ